ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ನಾನಂತೂ ಸಾಕತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪ ಅಂತಂದರೆ, ಮೋಜಲ್ಲಿ ಇಷ್ಟು ದಿನ ಯಾರೆಲ್ಲ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಸ್ವಲ್ಪ ದಿನದಿಂದ ಅವ್ರದ್ದು ಅಮೌಂಟ್ ಕೂಡ ಸ್ಟಾಪ್ ಆಗಿತ್ತು. ಅಂದರೆ MFC ಕೂಡ ಸೆಲೆಕ್ಟ್ ಆಗಿರುತ್ತೆ. ಅವರು ಮೋಜ್ ಫಾರ್ ಕ್ರಿಯೇಟರ್ ಪ್ರೋಗ್ರಾಮ್ಗೆಲ್ಲ ಸೆಲೆಕ್ಟ್ ಆಗಿರ್ತಾರೆ. ಬಟ್ ಅಲ್ಲಿ ಮಾನಿಟೈಸೇಷನ್ ಆನ್ ಅಂತ ಕೂಡ ತೋರಿಸ್ತಾ ಇರುತ್ತೆ. ಬಟ್ ಅವ್ರಿಗೆ ಅಮೌಂಟ್ ಬರ್ತಾ ಇರಲಿಲ್ಲ. ಯಾಕಪ್ಪ, ಏನಪ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಇಷ್ಟ ಆದರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ. ಆದಷ್ಟು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಾನು ಕೊಡೋ ಅಪ್ಡೇಟ್ ಪ್ರತಿದಿನ ಸ್ವಲ್ಪ ಮೋಜ್ ರಿಲೇಟೆಡ್ ಜಾಸ್ತಿ ಆಗಿರೋದ್ರಿಂದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಮೋಜ್ ಅವರು ಇಷ್ಟು ದಿನ ಅಮೌಂಟ್ನ ಯಾಕೆ ಸ್ಟಾಪ್ ಇಟ್ಟಿದ್ರು, ಇವಾಗ ಯಾಕೆ ಮತ್ತೆ ಮೋಜಲ್ಲಿ ವಿಡಿಯೋಸ್ನ ಮಾಡೋದ್ರಿಂದ ಅಮೌಂಟ್ನ ಕೊಡ್ತಾ ಇದ್ದಾರೆ? ಓಕೆ, ನೋಡ್ಬೋದು ಸ್ನೇಹಿತರೆ, ಇವಾಗ 1 ತಿಂಗಳು 1.5 ತಿಂಗಳಿಂದ ಯಾರಿಗೂ ಕೂಡ ಅಮೌಂಟ್ನ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಸ್ಟಾಪ್ ಮಾಡಿಬಿಟ್ಟಿದ್ರು ಸ್ನೇಹಿತರೆ. ಯಾಕೆ ಸ್ಟಾಪ್ ಮಾಡಿದ್ರಪ್ಪ ಅಂತಂದರೆ, ಸ್ಟಾರ್ಟಿಂಗ್ ಇವಾಗ ಮೋಜ್ ಅಪ್ಲಿಕೇಶನ್ ಲಾಂಚ್ ಆಗಿ ಸುಮಾರು 1.5-2 ವರ್ಷ ಆಗ್ತಾ ಬಂತು. ಓಕೆ, ಸ್ಟಾರ್ಟಿಂಗ್ ಬಂದುಬಿಟ್ಟು ಇವಾಗ ಅಪ್ಲಿಕೇಶನ್ ಪಬ್ಲಿಕ್ ಆಗಲಿ ಅಂತ ಹೇಳಿ ಸ್ಟಾರ್ಟಿಂಗ್ನ ಜಾಸ್ತಿ ಅಮೌಂಟ್ನ ಕೊಡ್ತಾರೆ. ಸೊ ಅಮೌಂಟ್ನ ಕೊಟ್ಟರೆ ಜಾಸ್ತಿ ಜನ ಅದರಲ್ಲಿ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿದರೆ ಆ ಅಪ್ಲಿಕೇಶನ್ ಬಂದುಬಿಟ್ಟು ವೈರಲ್ ಆಗುತ್ತೆ. ಅಂದರೆ ಮೋಜ್ ಅಪ್ಲಿಕೇಶನ್ ವೈರಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಷ್ಟು ಜನ ಸ್ಟಾರ್ಟಿಂಗ್ ಬಂದುಬಿಟ್ಟು ಜಾಸ್ತಿ ಅಮೌಂಟ್ನ ಕೊಟ್ಟರು. ಆಮೇಲೆ ಜಾಸ್ತಿ ಜನ ಕ್ರಿಯೇಟರ್ಸ್ಗೆ ಮೋಜ್ಗೆ ಬಂದ ಮೇಲೆ ಅಮೌಂಟ್ನ ಕೂಡ ಸಡನ್ನಾಗಿ ಸ್ಟಾಪ್ ಮಾಡಲಿಲ್ಲ. ಹಂತವಾಗಿ ಕೆಲವೊಬ್ಬರಿಗೆ ಅಂದರೆ ಈ ವೀಕಲ್ಲಿ ಸ್ವಲ್ಪ ಜನ, ನೆಕ್ಸ್ಟ್ ವೀಕಲ್ಲಿ ಸ್ವಲ್ಪ ಜನ, ಈ ಥರ ಸ್ವಲ್ಪ ಜನದ್ದು ಅಮೌಂಟ್ನ ಕೂಡ ಕ್ಯಾನ್ಸಲ್ ಮಾಡ್ತಾ ಬಂದರು. ಓಕೆ, 1.5 ತಿಂಗಳಿಂದ ಯಾರಿಗೂ ಕೂಡ ಅಮೌಂಟ್ ಬರಲಿಲ್ಲ. ಇವಾಗ ನೋಡ್ಬೋದು ಸ್ನೇಹಿತರೆ, ಈ ವಾರದಿಂದ ಅಮೌಂಟ್ ಪ್ರತಿಯೊಬ್ಬರಿಗೂ ಬರ್ತಾ ಇದೆ. ಅಂದರೆ ಅಮೌಂಟ್ ಬರಬೇಕಪ್ಪ ಅಂತಂದರೆ ಏನೆಲ್ಲ ಸ್ವಲ್ಪ ರೂಲ್ಸ್ನ ಕೊಟ್ಟಿದ್ದಾರೆ. ಏನಪ್ಪ ರೂಲ್ಸ್ ಅಂತಂದರೆ, ನಿಮ್ಮ ಪ್ರೊಫೈಲಲ್ಲಿ 5,000 ಜನ ಫಾಲೋವರ್ಸ್ ಇರಬೇಕು ಸ್ನೇಹಿತರೆ. ನಿಮ್ಮ ಪ್ರೊಫೈಲಲ್ಲಿ 5,000 ಜನ ಫಾಲೋವರ್ಸ್ ಇರಬೇಕು. ಸ್ವಲ್ಪ ಗಮನವಾಗಿಟ್ಟು ಕೇಳಿ, ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಕೊಟ್ಟಿದ್ದಾರೆ. ಓಕೆ ಸ್ನೇಹಿತರೆ, ಇವಾಗ ಫಸ್ಟ್ ಬಂದುಬಿಟ್ಟು 5,000 ಜನ ಫಾಲೋವರ್ಸ್ ಆಗಿರಬೇಕು. ಇನ್ನು ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ನೀವು ಅಪ್ಲೋಡ್ ಮಾಡೋ ವಿಡಿಯೋ ಪ್ರತಿದಿನ ಮಿನಿಮಮ್ 3 ವಿಡಿಯೋ ಅಂತೂ ಅಪ್ಲೋಡ್ ಮಾಡಲೇಬೇಕು ಸ್ನೇಹಿತರೆ. ಓಕೆ, 3 ವಿಡಿಯೋಸ್ ಏನಾದರೂ ಅಪ್ಲೋಡ್ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಅಮೌಂಟ್ ಅರ್ನಿಂಗ್ನ ಮಾಡ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನೀವು ಯಾವ ಥರ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀರ, ಸ್ವಲ್ಪ ವಿಡಿಯೋಸ್ನ ಹೈ ಕ್ವಾಲಿಟಿಯಲ್ಲಿ ಅಪ್ಲೋಡ್ನ ಮಾಡಿ. ಅಂದರೆ ಜಾಸ್ತಿ ಜನ ಹಿಂದೆ ಬ್ಯಾಕ್ಗ್ರೌಂಡ್ ಇಲ್ಲ, ಗಾರ್ಡನಲ್ಲಿ ಕೂಡ ವಿಡಿಯೋಸ್ನ ಮಾಡಿ, ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆನ್ನಾಗಿರೋ ಪ್ಲೇಸಲ್ಲಿ ಕೂತ್ಕೊಂಡು ವಿಡಿಯೋಸ್ನ ಮಾಡಿ ಅಪ್ಲೋಡ್ನ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಜನ ಒಂದು ಮಿಸ್ಟೇಕ್ನ ಮಾಡ್ತಾ ಇರ್ತಾರೆ. ಏನಪ್ಪ ಅಂತಂದರೆ, ವಿಡಿಯೋಸ್ನ ಅಪ್ಲೋಡ್ ಮಾಡೋ ಟೈಮಲ್ಲಿ ಕೆಳಗಡೆ ಕ್ಯಾಪ್ಷನ್ನ ಏನೂ ಎಂಟ್ರ್ ಮಾಡಲ್ಲ. ಕ್ಯಾಪ್ಷನ್ನ ಎಂಟ್ರ್ ಮಾಡಬೇಕಂದ್ರೆ ಅಲ್ಲಿ ಹ್ಯಾಶ್ಟ್ಯಾಗ್ನ ನೀವು ಎಂಟ್ರ್ ಮಾಡಬೇಕಾಗುತ್ತೆ. ನೀವು ಯಾವ ಥರ ಹ್ಯಾಶ್ಟ್ಯಾಗ್ನ ಎಂಟ್ರ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ವಿಡಿಯೋ ವೈರಲ್ ಆಗೋದು ಬಿಡೋದು. ಓಕೆ ಸ್ನೇಹಿತರೆ, ನೀವು ಚೆನ್ನಾಗಿರೋ ಹ್ಯಾಶ್ಟ್ಯಾಗ್ನ ಅಂದರೆ ವಿಡಿಯೋಸ್ ರಿಲೇಟೆಡ್ ಹ್ಯಾಶ್ಟ್ಯಾಗ್ನ ಹಾಕೋದ್ರಿಂದ ನಿಮ್ಮ ವಿಡಿಯೋ ಕೂಡ ವೈರಲ್ ಆಗುತ್ತೆ. ವೈರಲ್ ಆದರೆ ಅಮೌಂಟ್ ಕೂಡ ಚೆನ್ನಾಗಿ ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆ, ಮೋಜಲ್ಲಿ ಯಾರೆಲ್ಲ ವಿಡಿಯೋಸ್ನ ಮಾಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಎಲ್ಲ ವಿಡಿಯೋಸ್ನ ಮಾಡ್ತಾ ಇರ್ತಾರೆ, ದಯವಿಟ್ಟು ಬೇಗ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ. ಓಕೆ ಸ್ನೇಹಿತರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಸ್ನೇಹಿತರೆ.